ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ರೈತರಿಗೆ ಮಾರುಕಟ್ಟೆ ದರಕ್ಕಿಂತ ಉತ್ತಮ ಪರಿಹಾರ ನೀಡಲಾಗ್ತಿದೆ. ಭೂಮಿ ಕಳೆದುಕೊಳ್ಳುವಂತಹ ಕುಟುಂಬಗಳ ಹಿತಾಸಕ್ತಿಯನ್ನು ರಕ್ಷಿಸುವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರೈತನ ಭೂಮಿಗೆ ಬೆಲೆ ಕಟ್ಟಿದ್ರೆ ಆ ಭೂಮಿಯೊಂದಿಗೆ ಕಳೆದು ಹೋಗುವ ಬದುಕಿಗೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವೇ? ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮುಂದಿಡ್ತಾ ಇರುವಂತಹ ಪ್ರಮುಖ ವಾದ ಅಂತಂದ್ರೆ ರೈತರಿಗೆ ಮಾರುಕಟ್ಟೆ ದರಕ್ಕಿಂತ ಉತ್ತಮ ಪರಿಹಾರ ನೀಡಲಾಗ್ತಿದೆ ಮತ್ತು ಹಲವು ರೈತರು ಸ್ವಯಂ ಪ್ರೇರಿತವಾಗಿ ತಮ್ಮ ಜಮೀನು ಬಿಟ್ಟುಕೊಡುವುದಕ್ಕೆ ಒಪ್ಪಿಕೊಂಡಿದ್ದಾರೆ ಎನ್ನುವುದಾಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರದ ಪ್ರಕಾರ ಭೂಮಿ ಕಳೆದುಕೊಳ್ಳುವಂತಹ ಕುಟುಂಬಗಳ ಹಿತಾಸಕ್ತಿಯನ್ನು ರಕ್ಷಿಸುವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯೋಜನೆಯನ್ನು ವಿರೋಧಿಸ್ತಾ ಇರುವವರು ಇಡೀ ರೈತ ಸಮುದಾಯದ ಪ್ರತಿನಿಧಿಗಳಲ್ಲ ಅನ್ನೋದು ಸರ್ಕಾರದ ವಾದ. ಆದರೆ ಬಿಡದಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಎದ್ದಿರುವಂತಹ ಪ್ರಶ್ನೆ ಕೇವಲ ಎಷ್ಟು ಪರಿಹಾರ ಅನ್ನೋದಲ್ಲ. ಮೂಲ ಪ್ರಶ್ನೆ ಏನಂತಂದರೆ ರೈತನ ಭೂಮಿಗೆ ಬೆಲೆ ಕಟ್ಟಿದರೆ ಆ ಭೂಮಿಯೊಂದಿಗೆ ಕಳೆದು ಹೋಗುವ ಬದುಕಿಗೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯವೇ? ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ತಲೆತಲಾಂತರಗಳಿಂದ ಕೃಷಿಯನ್ನೇ ಅವಲಂಬಿಸಿಕೊಂಡಿರುವಂತಹ ಕುಟುಂಬಗಳಿಗೆ ಜಮೀನು ಕೇವಲ ಆಸ್ತಿ ಅಲ್ಲ, ಅದು ಆದಾಯದ ಮೂಲ, ಆಹಾರದ ಭದ್ರತೆ, ಸಾಮಾಜಿಕ ಅಸ್ತಿತ್ವ ಮತ್ತು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬಹುದಾದಂತಹ ಜೀವನಾಧಾರ. ಹೀಗಿರುವಾಗ ಪರಿಹಾರದ ಮೊತ್ತವನ್ನು ನೀಡುವುದನ್ನೇ ರೈತರು ಒಪ್ಪಿಗೆಯ ಅಂತಿಮ ಮಾನದಂಡವಾಗಿ ಪರಿಗಣಿಸೋದು ಸಮಸ್ಯೆಯನ್ನು ಅತ್ಯಂತ ಸರಳೀಕರಿಸಿದಂತಾಗ್ತದೆ. ನೋಡಿ, ಪರಿಹಾರ ಮತ್ತು ಒಪ್ಪಿಗೆ ಒಂದೇ ಅಲ್ಲ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸರ್ಕಾರ ನೀಡುವಂತಹ ಪರಿಹಾರ ನ್ಯಾಯಸಮ್ಮತವಾಗಿರಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಪರಿಹಾರ ಸ್ವೀಕರಿಸುವುದೇ ಯೋಜನೆಗೆ ರೈತರು ಸಂಪೂರ್ಣ ಸಮ್ಮತಿಸಿದ್ದಾರೆ ಎನ್ನುವುದನ್ನು ಸ್ವಯಂಚಾಲಿತವಾಗಿ ಸಾಬೀತುಪಡಿಸೋದಿಲ್ಲ. ಅದು ಒಬ್ಬ ರೈತ ತನ್ನ ಜಮೀನನ್ನು ಕಳೆದುಕೊಳ್ಳುವಂತಹ ಅನಿವಾರ್ಯತೆಯ ನಡುವೆ ಪರಿಹಾರವನ್ನು ಸ್ವೀಕರಿಸಿದರೆ ಅದನ್ನು ಯೋಜನೆಯ ಮೇಲಿನ ಉತ್ಸಾಹಭರಿತ ಒಪ್ಪಿಗೆ ಅಂತ ವ್ಯಾಖ್ಯಾನಿಸುವುದಕ್ಕೆ ಆಗ್ತದ? ಅದು ಸರಿಯೇ? ಹಾಗಾದರೆ ಸರ್ಕಾರ ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರವನ್ನು ನೀಡಬೇಕು ಅಂತ ಕಾಣಿಸುತ್ತೆ. ಇಲ್ಲಿ ರೈತರ ಹೋರಾಟವನ್ನು ಕೇವಲ ಪರಿಹಾರದ ಮೊತ್ತದ ಚೌಕಟ್ಟಿನಲ್ಲಿ ನೋಡುವುದು ದೊಡ್ಡ ತಪ್ಪು. ರೈತರು ಹಣದ ಮೊತ್ತಕ್ಕಾಗಿ ಮಾತ್ರ ಹೋರಾಡ್ತಾ ಇಲ್ಲ, ತಮ್ಮ ಭೂಮಿ, ಕೃಷಿ ಮತ್ತು ಬದುಕಿನ ನಿರಂತರತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಹೋರಾಡ್ತಿದ್ದಾರೆ ಅನ್ನುವಂತಹ ಅವರ ವಾದವನ್ನು ಗಂಭೀರವಾಗಿ ಆಲಿಸುವಂತಹ ಅಗತ್ಯ ಇದೆ, ಕೇಳಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಅಭಿವೃದ್ಧಿ ಅಂತಂದರೆ ಕೃಷಿ ಭೂಮಿಯ ನಾಶವೇ? ಬೆಂಗಳೂರು ಸುತ್ತಮುತ್ತ ವೇಗವಾಗಿ ವಿಸ್ತರಿಸ್ತಾ ಇರುವಂತಹ ನಗರೀಕರಣದ ಒತ್ತಡದಲ್ಲಿ ಫಲವತ್ತಾದಂತಹ ಕೃಷಿ ಭೂಮಿಗಳು ನಿರಂತರವಾಗಿ ಕೈಗಾರಿಕೆ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳಿಗೆ ಪರಿವರ್ತನೆ ಆಗ್ತಾ ಇವೆ. ಈ ಬೆಳವಣಿಗೆಯನ್ನು ಸಂಪೂರ್ಣವಾಗಿ ತಡೆಯುವುದಕ್ಕೆ ಸಾಧ್ಯ ಇಲ್ಲ ಎಂಬುದು ವಾಸ್ತವ. ಆದರೆ ಅಭಿವೃದ್ಧಿ ಅನ್ನುವಂತಹ ಪದ ಬಳಕೆಯಾದ ಕ್ಷಣದಲ್ಲೇ ಕೃಷಿ ಭೂಮಿಯ ನಾಶಕ್ಕೆ ನೈತಿಕ ಮಾನ್ಯತೆ ದೊರೆಯೋದಿಲ್ಲ. ಬಿಡದಿ ಟೌನ್ಶಿಪ್ ಯೋಜನೆಯಲ್ಲೂ ಕೂಡ ಇದೇ ಪ್ರಶ್ನೆ ಎದುರಾಗ್ತದೆ. ನಗರದ ವಿಸ್ತರಣೆ ಅನಿವಾರ್ಯವಾಗಿದ್ದರೆ ಅದಕ್ಕೆ ಬೇಕಾದಂಥ ಭೂಮಿಯಲ್ಲಿ ಯಾಕೆ ಇದೇ ಫಲವತ್ತಾದಂಥ ಕೃಷಿ ಭೂಮಿ, ಪರ್ಯಾಯ ಭೂಮಿಗಳ ಅಧ್ಯಯನ ನಡೆದಿದೆಯೇ? ಯೋಜನೆಯಿಂದ ಎಷ್ಟು ಕೃಷಿ ಭೂಮಿ ಶಾಶ್ವತವಾಗಿ ಕಳೆದು ಹೋಗಲಿಕ್ಕಿದೆ? ಎಷ್ಟು ಕುಟುಂಬಗಳ ನೇರ ಮತ್ತು ಪರೋಕ್ಷ ಜೀವನೋಪಾಯದ ಮೇಲೆ ಪರಿಣಾಮ ಬೀಳಲಿಕ್ಕಿದೆ? ಆಹಾರ ಉತ್ಪಾದನೆಯ ಮೇಲೆ ಇದರ ದೀರ್ಘಕಾಲೀನ ಪರಿಣಾಮಗಳೇನು? ಈ ಪ್ರಶ್ನೆಗಳಿಗೆ ಸಾರ್ವಜನಿಕವಾಗಿ ಉತ್ತರ ಸಿಗುವವರೆಗೆ ಇದು ಅಭಿವೃದ್ಧಿಗಾಗಿ ಎನ್ನುವಂತಹ ಒಂದೇ ವಾಕ್ಯದಿಂದ ಎಲ್ಲ ಆಕ್ಷೇಪಗಳನ್ನು ತಳ್ಳಿ ಹಾಕುವುದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಸಮರ್ಪಕ ಅಲ್ಲ. ಆ ಭಾಗದ 26 ಗ್ರಾಮಗಳ ಧ್ವನಿ ಸ್ಪಷ್ಟವಾಗಲಿ. ಸರ್ಕಾರಕ್ಕೆ ನಿಜವಾಗಿಯೂ ವ್ಯಾಪಕ ರೈತ ಬೆಂಬಲ ಇದೆ ಅನ್ನುವಂಥ ವಿಶ್ವಾಸ ಇದ್ದರೆ ಅದನ್ನು ಪಾರದರ್ಶಕವಾಗಿ ಸಾಬೀತುಪಡಿಸುವುದಕ್ಕೆ ಸರ್ಕಾರವೇ ಮುಂದಾಗಬೇಕು. 26 ಗ್ರಾಮಗಳ ಗ್ರಾಮ ಸಭೆಗಳಲ್ಲಿ ಯೋಜನೆಯ ಸಂಪೂರ್ಣ ವಿವರಗಳನ್ನು ಜನರ ಮುಂದಿಡಲಿ.
ಭೂಸ್ವಾಧೀನದ ವ್ಯಾಪ್ತಿ, ಪರಿಹಾರದ ವಿಧಾನ, ಪುನರ್ವಸತಿ ಕ್ರಮಗಳು, ಉದ್ಯೋಗದ ಭರವಸೆ, ಪರಿಸರದ ಪರಿಣಾಮ ಮತ್ತು ಯೋಜನೆಯ ದೀರ್ಘಕಾಲೀನ ಉದ್ದೇಶಗಳನ್ನು ಜನರಿಗೆ ವಿವರಿಸಿ ರೈತರ ಅಭಿಪ್ರಾಯಗಳನ್ನು ಅಧಿಕೃತವಾಗಿ ದಾಖಲಿಸಲಿ. ಅದರ ಜೊತೆಗೆ ಸ್ವತಂತ್ರ ಸಾಮಾಜಿಕ ಪರಿಣಾಮ ಮೌಲ್ಯಮಾಪನ ನಡೆಸಲಿ. ಸರ್ಕಾರ ಈಗ ಪರಿಶೀಲನೆಗೆ ಸಮಿತಿಯೊಂದನ್ನು ರಚಿಸಿದೆ. ಆದರೆ ಆ ಸಮಿತಿ ಸರ್ಕಾರದ ವಕ್ತಾರಿಕೆ ಮಾಡಿದರೆ ಇದರಲ್ಲಿ ಏನು ಪ್ರಯೋಜನ? ಯೋಜನೆಯಿಂದ ಕೃಷಿ, ಉದ್ಯೋಗ, ನೀರಿನ ಸಂಪನ್ಮೂಲ, ಪರಿಸರ ಮತ್ತು ಗ್ರಾಮೀಣ ಆರ್ಥಿಕತೆಯ ಮೇಲೆ ಬೀರುವಂತಹ ಪರಿಣಾಮದ ವಾಸ್ತವ ಚಿತ್ರಣವನ್ನು ಜನರ ಮುಂದಿಡಬೇಕು. ರೈತರು ಒಪ್ಪಿದ್ದಾರೆ ಅನ್ನುವುದಕ್ಕಿಂತ ಎಷ್ಟು ರೈತರು ಯಾವ ಪ್ರಕ್ರಿಯೆಯಲ್ಲಿ ಯಾವ ಷರತ್ತುಗಳೊಂದಿಗೆ ಒಪ್ಪಿದ್ದಾರೆ ಎನ್ನುವುದೇ ಮುಖ್ಯ ಆಗಬೇಕು. ಇನ್ನು ಟೌನ್ಶಿಪ್ಗಿಂತ ದೊಡ್ಡದು ಗ್ರಾಮೀಣ ಜೀವನ. ನಗರೀಕರಣದ ಮಾದರಿಯಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಒಂದು ಅಪಾಯ ಏನಂತಂದರೆ, ಭೂಮಿಯ ಮೌಲ್ಯವನ್ನು ಅದರ ರಿಯಲ್ ಎಸ್ಟೇಟ್ ಸಾಮರ್ಥ್ಯದಿಂದ ಮಾತ್ರ ಅಳೆಯೋದು. ಆದರೆ ಕೃಷಿ ಭೂಮಿಯ ಮೌಲ್ಯ ಅಂದರೆ ಅದರ ಮಾರಾಟ ಬೆಲೆ ಮಾತ್ರ ಅಲ್ಲ, ಅದು ಆಹಾರ ಎಷ್ಟು ಉತ್ಪಾದಿಸ್ತದೆ, ಅಲ್ಲಿಂದ ಎಷ್ಟು ಬೈ ಪ್ರಾಡಕ್ಟ್ಸ್ ಆಗುತ್ತೆ, ಉದ್ಯೋಗ ನೀಡ್ತದೆ, ಭೂಗರ್ಭ ಜಲ ವ್ಯವಸ್ಥೆಯೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ, ಗ್ರಾಮೀಣ ಆರ್ಥಿಕತೆಯನ್ನು ಜೀವಂತವಾಗಿರಿಸ್ತದೆ ಮತ್ತು ಹಲವು ಕುಟುಂಬಗಳ ಜೀವನವನ್ನು ಪೋಷಿಸ್ತದೆ. ಒಮ್ಮೆ ಕೃಷಿ ಭೂಮಿ ಇದೆಯಲ್ಲ, ಅದು ಟೌನ್ಶಿಪ್ ಆಗಿ ಪರಿವರ್ತನೆ ಆದರೆ ಅದನ್ನು ಮತ್ತೆ ಕೃಷಿ ಭೂಮಿಯನ್ನಾಗಿ ಮಾಡೋದು ಬಹುತೇಕ ಕಷ್ಟ, ಅದು ಅಸಾಧ್ಯನೇ ಅಂತ ಹೇಳಬಹುದು. ಆದ್ದರಿಂದ ಇಂತಹ ನಿರ್ಧಾರಗಳು ಕೇವಲ ಇಂದಿನ ಭೂಮಿಯ ಮಾರುಕಟ್ಟೆ ದರವನ್ನು ಆಧರಿಸಿರಬಾರದು. ಮುಂದಿನ ಹಲವು ದಶಕಗಳ ಸಾಮಾಜಿಕ ಮತ್ತು ಪರಿಸರ ಪರಿಣಾಮವನ್ನು ಕೂಡ ಪರಿಗಣಿಸಿರಬೇಕದು. ಇನ್ನು ಸರ್ಕಾರದ ಮುಂದಿರುವಂತಹ ನಿಜವಾದಂತಹ ಪರೀಕ್ಷೆ ಏನು? ಈ ವಿವಾದದಲ್ಲಿ ಸರ್ಕಾರದ ನಿಲುವು ನಾವು ಪರಿಹಾರ ನೀಡ್ತಾ ಇದ್ದೇವೆ ಎನ್ನುವ ಹಂತವನ್ನು ಮೀರಿ ಹೋಗಬೇಕು. ಯೋಜನೆಯ ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ಸಾರ್ವಜನಿಕಗೊಳಿಸಬೇಕು. ಯಾವ ಪ್ರದೇಶದಲ್ಲಿ ಏನು ನಿರ್ಮಾಣ ಆಗಲಿಕ್ಕಿದೆ, ಎಷ್ಟು ಭೂಮಿ ಬೇಕಾಗುತ್ತೆ, ಕೃಷಿ ಭೂಮಿಯ ಪ್ರಮಾಣ ಎಷ್ಟು, ಪರಿಸರದ ಮೇಲೆ ಇದರಿಂದ ಆಗುವಂತಹ ಪರಿಣಾಮ ಏನು, ಸ್ಥಳೀಯರಿಗೆ ಉದ್ಯೋಗದಲ್ಲಿ ಎಷ್ಟು ಆದ್ಯತೆಯನ್ನು ನೀಡಲಾಗುತ್ತೆ, ಭೂಮಿ ಕಳೆದುಕೊಳ್ಳುವಂತಹ ಕುಟುಂಬಗಳ ದೀರ್ಘಕಾಲೀನ ಪುನರ್ವಸತಿ ಹೇಗೆ, ಎಲ್ಲವನ್ನು ಕೂಡ ಸರ್ಕಾರ ಸ್ಪಷ್ಟಪಡಿಸಬೇಕು. ಅಭಿವೃದ್ಧಿ ಯೋಜನೆಗೆ ಜನರ ಒಪ್ಪಿಗೆ ಪಡೆಯೋದು ಕೇವಲ ಕಾನೂನು ಪ್ರಕ್ರಿಯೆ ಆಗಬಾರ್ದು, ಅದು ಪ್ರಜಾಪ್ರಭುತ್ವದ ನೈತಿಕ ಜವಾಬ್ದಾರಿ ಆಗಬೇಕು. ಇನ್ನು ರೈತರ ಧ್ವನಿಯನ್ನು ಕೇಳದೆ ಅಭಿವೃದ್ಧಿ ಸಾಧ್ಯ ಇಲ್ಲ. ಬಿಡದಿ ಟೌನ್ಶಿಪ್ ವಿಚಾರವನ್ನು ಕೇವಲ ಕಾಂಗ್ರೆಸ್ಸು, BJP, JDS ರಾಜಕೀಯ ಸಂಘರ್ಷವಾಗಿ ನೋಡೋದು ಕೂಡ ಸಮಸ್ಯೆಯನ್ನು ತಪ್ಪು ದಾರಿಗೆ ಕೊಂಡೊಯ್ಯುವ ಹಾಗಾಗ್ತದೆ, ತಪ್ಪು ದಿಕ್ಕಿಗೆ ಕೊಂಡೊಯ್ತದೆ. ಅದು ರಾಜಕೀಯ ಪಕ್ಷಗಳು ತಮ್ಮದೇ ಲಾಭಕ್ಕಾಗಿ ರೈತರ ಸಮಸ್ಯೆಯನ್ನು ಬಳಸ್ಕೊಳ್ಬಹುದು, ಆದರೆ ಅದರಿಂದ ರೈತರ ಮೂಲ ಪ್ರಶ್ನೆಗಳು ಅಸತ್ಯವಾಗೋದಿಲ್ಲ. ರೈತರ ವಿರೋಧಕ್ಕೆ BJP ಬೆಂಬಲ ನೀಡಿದೆಯೇ, JDS ಯಾವ ನಿಲುವು ತೆಗೆದುಕೊಂಡಿದೆ, ಕಾಂಗ್ರೆಸ್ ಸರ್ಕಾರ ಯಾವ ವಾದ ಮಾಡ್ತಾ ಇದೆ ಅನ್ನೋದಕ್ಕಿಂತ ಮುಖ್ಯವಾದಂಥ ಪ್ರಶ್ನೆ ಏನು ಕೇಳಿದ್ರೆ, ಯೋಜನೆಯಿಂದ ನೇರವಾಗಿ ಬದುಕು ಬದಲಾಗಲಿರುವಂತಹ ರೈತರ ಅಭಿಪ್ರಾಯ ಏನು? ಆ ಪ್ರಶ್ನೆಗೆ ಉತ್ತರ ಸಿಗದೆ ಯಾವುದೇ ಸರ್ಕಾರ ರೈತರು ಒಪ್ಪಿದ್ದಾರೆ ಅಂತ ಅಂತಿಮ ತೀರ್ಪು ನೀಡೋದು ಸರಿಯಲ್ಲ. ಅಭಿವೃದ್ಧಿ ಬೇಕು, ಉದ್ಯೋಗ ಬೇಕು, ನಗರೀಕರಣವೂ ಬೇಕು, ಆದರೆ ಅದಕ್ಕಾಗಿ ಕೃಷಿ ಮತ್ತು ರೈತರ ಬದುಕನ್ನೇ ಅನಿವಾರ್ಯವಾಗಿ ಬಲಿಯಾಗಿ ಪರಿಗಣಿಸುವಂತಹ ಅಭಿವೃದ್ಧಿ ಮಾದರಿಯನ್ನು ಪ್ರಶ್ನಿಸುವುದು ಪ್ರಜಾಪ್ರಭುತ್ವದ ಕರ್ತವ್ಯ ಮತ್ತು ಜವಾಬ್ದಾರಿ. ಪ್ರತಿಷ್ಠೆಯ ರಾಜಕಾರಣವನ್ನು ಬದಿಗಿಟ್ಟು ಬಿಡದಿ ಯೋಜನೆಯನ್ನು ಕೈಬಿಡಿ ಎನ್ನುವಂತಹ ವಾದವನ್ನು ಅಲ್ಲಗಳೆಯುವುದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಬಿಡದಿ ಟೌನ್ಶಿಪ್ ಯೋಜನೆಯ ವಿಚಾರದಲ್ಲಿ ಸರ್ಕಾರ ತನ್ನ ನಿಲುವನ್ನು ಮರುಪರಿಶೀಲಿಸಬೇಕು. ಭೂಸ್ವಾಧೀನ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ರೈತರೊಂದಿಗೆ ನೇರ ಮಾತುಕತೆಯನ್ನು ನಡೆಸಬೇಕು. 26 ಗ್ರಾಮಗಳ ಅಭಿಪ್ರಾಯವನ್ನು ಪಾರದರ್ಶಕವಾಗಿ ದಾಖಲಿಸಬೇಕು. ಸ್ವತಂತ್ರ ಸಾಮಾಜಿಕ ಮತ್ತು ಪರಿಸರ ಪರಿಣಾಮ ಮೌಲ್ಯಮಾಪನವನ್ನು ನಡೆಸಬೇಕು. ರೈತರ ಅಸಮ್ಮತಿಯನ್ನು ಅಭಿವೃದ್ಧಿ ವಿರೋಧ ಅಂತ ಹಣೆಪಟ್ಟಿ ಕಟ್ಟುವ ಬದಲು ಅವರ ಬದುಕಿನ ಹಕ್ಕಿನ ಪ್ರಶ್ನೆಯಾಗಿ ಸರ್ಕಾರ ನೋಡಬೇಕಾಗತ್ತೆ. ನೋಡಿ, ಒಂದು ಟೌನ್ಶಿಪ್ ನಿರ್ಮಿಸೋದು ಅಭಿವೃದ್ಧಿಯ ಒಂದು ಮಾದರಿ ಮಾತ್ರ, ಆದರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಾಗ್ತಾ ಇರುವಂತಹ
ಕೃಷಿ ಬದುಕನ್ನು ಉಳಿಸೋದು ಸಮಾಜದ ದೀರ್ಘಕಾಲೀನ ಹೊಣೆಗಾರಿಕೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಇದನ್ನೆಲ್ಲವನ್ನು ಕೂಡ ಸರ್ಕಾರ ಅತ್ಯಂತ ತುರ್ತಾಗಿ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಪ್ರತಿಷ್ಠೆಯ ರಾಜಕಾರಣವನ್ನು ಬಿಟ್ಟು ಈ ಒಂದು ಯೋಜನೆಯ ಬಗ್ಗೆ ಗಮನಿಸಬೇಕಾಗತ್ತೆ. ರೈತರು ಕೇಳ್ತಾ ಇರೋದ್ರಲ್ಲಿ ಏನು ತಪ್ಪಿದೆ ಅನ್ನೋದನ್ನು ಸರ್ಕಾರ ಒಂದು ಗಂಭೀರವಾಗಿ ಯೋಚನೆ ಮಾಡುವಂತಹ ಮನಸ್ಥಿತಿಗೆ ಬರಬೇಕಾಗತ್ತೆ. ಬರಲಿ ಅನ್ನೋದೇ ನಮ್ಮ ಆಶಯ. ರೈತರು ಗೆಲ್ಲಲೇಬೇಕು ಈ ಒಂದು ವಿವಾದದಲ್ಲಿ, ಅದೇ ನಮ್ಮ ಉದ್ದೇಶ. ಈ ಬಗ್ಗೆ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.